ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ ತಲೆ ಮೇಲೆ ಒರೆಸು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭವ್ಯ. ವ್ಲಾಗ್ ಮಾಡಿದೆ, ತುಂಬ ದಿನವೇ ಆಗೋಗಿತ್ತು. ಯಾಕಂದರೆ ಪಾಪುಗೆ ಹುಷಾರಿರಲಿಲ್ಲ. ಅವನಿಗೆ ರಾಗಿ ಅಮ್ಮ ಅಂತೇಳ್ಬಿಟ್ಟು ಆಗಿದ್ವು, ವೈರಲ್ ಇನ್ಫೆಕ್ಷನ್ ಅಂತೇಳಿ ಮತ್ತೆ ಅಡ್ಮಿಷನ್ಗೆ ಹೇಳಿದರು. ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಾಸ್ಪಿಟಲಲ್ಲಿ ಅಂತ ಅಡ್ಮಿಟ್ ಮಾಡಲಿಲ್ಲ. ನನಗೂ ಕೂಡ ಹುಷಾರಿಲ್ಲ, ನೀವು ವಾಯ್ಸ್ ಕೇಳ್ಬೋದು, ಕೆಮ್ಮು ನೆಗಡಿ ಆಗಿದೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ನಾನು ಎದ್ದಾಗ 5 ಗಂಟೆ ಆಗಿತ್ತು. ಇವತ್ತು ಸ್ವಲ್ಪ ಬೇಗ ಎದ್ದೆ. ನಾರ್ಮಲಿ ಇಷ್ಟೊತ್ತಿಗೆ ಎದ್ದೇಳಲ್ಲ, 6-6:30 ಹಂಗೆ ಎದ್ದೇಳೋದು. ಇವತ್ತು ಪಾಪುಗೆ ಅಮ್ಮ ಆಗಿ 9 ದಿನ ಆಗ್ತಾ ಬಂತು. ಸೊ ನಮ್ಮ ಕಡೆ ಸಾಗಾಕೋದು ಅಂತ ಹೇಳ್ತಾರೆ. ಮಾರಮ್ಮನ ಗುಡಿಲೋ ಇತ್ತು ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ಹೋಗಿ ನಮ್ಮ ಕಡೆ ಏನು ರಿಚುವಲ್ಸ್ ಇದೆ ಅದನ್ನು ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇವತ್ತು ಬೇಗ ಎದ್ದು ಸಿಂಪಲ್ಲಾಗಿ ಏನಾದರೂ ಡಿಶ್ ಮಾಡೋಣ ಅಂತೇಳ್ಬಿಟ್ಟು, ಇವತ್ತು ಜಾಸ್ತಿ ಕೆಲಸ ಇರೋದ್ರಿಂದ ಬೇರೆ ತಿಂಡಿಗಳೆಲ್ಲ ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಮಾಡೋಣ ಅಂಥೇಳಿ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಇದು ತುಂಬ ಈಸಿ, ಏನೂ ಹಚ್ಕೊಳ್ಳೋದೇನೂ ಇರೋಲ್ಲ. ಎಲ್ಲ ಹಾಗೆ ವಾಶ್ ಮಾಡಿಬಿಟ್ಟು ಗ್ರೈಂಡಿಗೆ ಹಾಕಿ ಮಸಾಲೆ ರುಬ್ಕೊಂಡು ಮಾಡಿದ್ರೆ ಆಯಿತು. ಅದಕ್ಕೆ ನಾನು ಅದನ್ನೇ ಮಾಡೋಣ ಅಂತ ಫಸ್ಟು ಅನ್ನಕ್ಕಿಟ್ಟು ವಾಮ್ ವಾಟರ್ನ ಕುಡಿತಾಯಿದ್ದೀನಿ. ಸೊ ಇದಾದಮೇಲೆ ಫಸ್ಟು ಮನೆಯೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರೋಣ ಅಂತ ಅಂದ್ಕೊಂಡೆ. ಸೊ ಇನ್ನೂ ಕತ್ಲೆ ಇದ್ದಿದ್ದರಿಂದ ನಮ್ಮ ಮನೆ ಆಪೋಸಿಟೇ ಒಬ್ಬರು ರೀಸೆಂಟಾಗಿ ಹ್ಯಾಂಗ್ ಮಾಡಿಕೊಂಡು ತೀರೋದ್ರು. ಸೊ ಅದಕ್ಕಿನ್ನೂ ಸ್ವಲ್ಪ ಅದಿನ್ನೂ ರೀಸೆಂಟಾಗಿ ಆಗಿರೋದಲ್ವ, ಸ್ವಲ್ಪ ಭಯ ಇರುತ್ತೆ, ಆಚೆ ಕಡೆ ಹೋಗೋಕ್ಕಾಗಲ್ಲ ಅಂತ. ಮತ್ತು ಮಕ್ಕಳು ಬೇರೆ ಹಾಲಲ್ಲೇ ನೆಲದಲ್ಲಿ ಮಲಗಿದ್ರು, ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿಗೆ ರೆಡಿ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಮಕ್ಕಳನ್ನ ಕಳಿಸಿದಾದ್ಮೇಲೆ ಮಾಡ್ಕೊಳ್ಳೋಣ. ಯಾಕಂದರೆ ನಾವೆಲ್ಲ ತಿಂಡಿ ತಿಂದರೆ ಮತ್ತೆ ಎಂಜಲು ಮೈಲ್ಗೆ ಅಂತ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಫಸ್ಟು ಇದು ತಿಂಡಿ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ತಿಂಡಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ಇಲ್ಲಿ ಮಸಾಲೆ ಚಿತ್ರಾನ್ನಕ್ಕೆ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನಮ್ಮದು ಕೌಂಟರ್ ಟಾಪು ತುಂಬ ಚಿಕ್ಕದಿರೋದ್ರಿಂದ ರಿಂಗ್ ಲೈಟ್ ಇಟ್ಕೊಳ್ಳೋಕ್ಕಾಗಲಿ ಟ್ರೈಪಾಡ್ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗಲ್ಲ ಅಂಥದ್ರಲ್ಲಿ ಫ್ರಿಜ್ಜಿಂದ ತಂದಿರೋ ಎಲ್ಲ ಆರ್ಗನೈಸರ್ ಬಾಕ್ಸ್ಗಳಲ್ಲಿ ಎಲ್ಲನೂ ಅಲ್ಲೇ ಇಟ್ಕೊಂಡ್ರೆ ಜಾಗ ಸಾಕಾಗಲ್ಲ ಅಂತ ಫಸ್ಟೇ ನಾನು ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಅಲ್ಲಿಗೆ ಎತ್ತಿಟ್ಬಿಡ್ತೀನಿ. ಜಾಗ ಇರೋದಿಲ್ಲ, ಫುಲ್ಲು ಮೆಸ್ಸಿ ಅಂತ ಅನಿಸುತ್ತೆ. ತುಂಬ ಅಡುಗೆ ಮನೆ ಇಕ್ಕಟ್ಟಂತ ಅನಿಸೋದ್ರಿಂದ ನಾನು ಹಾಗೆ ಮಾಡ್ತೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಕಾಯಿ ತುರಿ ಮತ್ತು ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಹುರಿದಿರೋ ಮೆಂತ್ಯ ಪುಡಿ ನಾನು ಹುರಿದಿಟ್ಕೊತೀನಿ. ನೀವು ಹುರಿದಿಲ್ಲ ಅಂದರೆ ಒಂದು 10 ಕಾಳಷ್ಟು ಹುರಿದು ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೀಜ ಮತ್ತು ಗೋಡಂಬಿ ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ಕಡಲೆಬೇಳೆ, ಜೀರಿಗೆ, ಸಾಸಿವೆ ಹಾಕಿ ಫ್ರೈ ಮಾಡಿ ಕರಿಬೇವು ಹಾಕಿ ಅದಾದಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆ ಏನಿರುತ್ತೆ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಉಪ್ಪು ಅರಿಶಿನ ಹಾಕಿ ಒಂದು ಅರ್ಧ ನಿಂಬೆ ಹೋಳನ್ನ ಹಿಂಡ್ಕೊಂಬಿಟ್ಟು ಅದಾದಮೇಲೆ ಅನ್ನ ಉದುದ್ರಾಗಿ ಅಂದರೆ ಸ್ವಲ್ಪ ಅನ್ನ ಆದ ತಕ್ಷಣ ಸ್ವಲ್ಪ ಆರಕ್ಕೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಯಾಕಂದರೆ ಅಗಳು ಒಡೆಯೋದಿಲ್ಲ, ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಅದಾದಮೇಲೆ ಅನ್ನನ ಹಾಕಿ ಗೊಜ್ಜಿಗೆ ಕಲಸಿದ್ರೆ ಮಸಾಲ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬ ಕ್ವಿಕ್ಕಾಗುತ್ತೆ. ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋದು ಅಷ್ಟೇ ಕೆಲಸ. ಈರುಳ್ಳಿ ಬೇಕಾಗಿಲ್ಲ, ಟೊಮೊಟೊ ಬೇಕಾಗಿಲ್ಲ, ಹೆಚ್ಚುತ್ತೀನಿ ಅನ್ನೋದೇನೂ ಬೇಕಾಗಿಲ್ಲ, ಆರಾಮ್ಸೆ ಮಾಡ್ಬೋದು. ಕಾಯಿನೂ ತುರಿಯೋದು ಬೇಕಾಗಿಲ್ಲ, ಸುಮ್ಮನೆ ಹಾಗೆ ಹಚ್ಕೊಂಬಿಟ್ರೆ ಆಯಿತು. ತುಂಬ ಈಸಿ, ನಮಗೆ ಟೈಮ್ ಸೇವರ್ ಅಂತಲೇ ಹೇಳ್ಬೋದು.
ಸೊ ಅದಾದಮೇಲೆ ಸೋಫಾ ಕವರ್ ತೊಗೊಂಡು ಬಂದಿದ್ದೆ. ಮೊದಲಿದ್ದು ತೆಳ್ಳುವಾಗಿ ಬಟ್ಟೆ ಥರ ಇದ್ದಿದ್ದರಿಂದ ಮಕ್ಕಳಾಗಲಿ ನಾವಾಗಲಿ ಸುಮ್ಮನೆ ಕೂತು ಎದ್ರೇನೆ ಫುಲ್ ಎಲ್ಲ ಟಕ್ ಮಾಡಿದ ಬಟ್ಟೆ ಎಲ್ಲ ಈಚೆ ಬಂದುಬಿಡೋದು. ಸೊ ಡಿಮಾರ್ಟಿಂದ ನಾನು ಇದನ್ನು ತೊಗೊಂಬಂದಿದ್ದೆ. ಅದನ್ನು ಎಲ್ಲ ಫಸ್ಟು ಟಕ್ ಮಾಡ್ತಾಯಿದ್ದೀನಿ ನೀಟಾಗಿ. ಮಕ್ಕಳನ್ನ ನೋಡ್ತಾ ಇದ್ದೀರಾ ನೀವಿನ್ನೂ ಮಲ್ಗೆ ಇದ್ದಾರೆ. ಇನ್ನು ಸೋಫಾ ಕವರೆಲ್ಲ ಚೇಂಜ್ ಮಾಡಿದ ಬಟ್ಟೆಗಳನ್ನೆಲ್ಲ ಲಾಂಡ್ರಿ ಬಾಸ್ಕೆಟ್ಗೆ ತುಂಬಿಟ್ಟು ಇನ್ನಿದೆಲ್ಲ ಆಗೋ ಅಷ್ಟರಲ್ಲಿ ಆಲ್ರೆಡಿ 6 o'clock 6:30 ಆಗಿತ್ತು. ಇನ್ನೇನು ನಮ್ಮ ಮನೆಯವ್ರು ನೈಟ್ ಶಿಫ್ಟಿಗೆ ಹೋದವರು ಬರೋ ಹೊತ್ತು ಕೂಡ ಆಗಿತ್ತು. ಬರೋರಿಗೆ ಚಳಿಲಿ ಬರ್ತಾರೆ ಅಂತೇಳ್ಬಿಟ್ಟು ಬರೋ ಅಷ್ಟರಲ್ಲಿ ಟೀ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಟೀ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹಾಲು ಮತ್ತು ನಮಗೆ ಟೀನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮತ್ತು ಸಂಜೆ ಮಾಡಿದ್ದು ಕಾಳು ಸಾಂಬಾರಿತ್ತು, ಅಲಸಂದೆ ಕಾಳು ನೆನೆಸ್ಬಿಟ್ಟು ಸಾಂಬಾರು ಮಾಡಿದ್ದೆ. ನಮ್ಮ ನಾದಿನಿಯವ್ರ ಹಸ್ಬೆಂಡು ಅನ್ನ ಸಾಂಬಾರು ತೊಗೊಂಡೋಗ್ತಾರೆ, ಮಧ್ಯಾಹ್ನ ತಿಂಡಿ ಇಷ್ಟ ಆಗಲ್ಲ ಅವರಿಗೆ. ಸೊ ಅದನ್ನು ಮಾಡಿಬಿಟ್ಟು ನಮ್ಮ ಮನೆಯವ್ರು ಬರೋದು ಗೊತ್ತಾಗುತ್ತೆ ಅಲ್ವಾ. ಸಡನ್ನಾಗಿ ಹೋಗಿ ಅವ್ರು ಬೆಲ್ ಮಾಡೋದಕ್ಕಿಂತ ಮುಂಚೆನೇ ಡೋರ್ ತೆಗ್ದಿದ್ದಕ್ಕೆ ನಗ್ತಾಯಿದ್ದಾರೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಎಷ್ಟೇ ಸುಸ್ತಾಗಿ ಬಂದಿರಲಿ, ನಾವು ಅಕಸ್ಮಾತ್ ಮಲಗಿದ್ರೆ ನಮ್ಮನ್ನು ಡಿಸ್ಟರ್ಬ್ ಮಾಡೋದೇ ಇಲ್ಲ. ಅವರೇ ಬಂದು ಟೀ ಎಲ್ಲ ಮಾಡಿ ನೆಬ್ಬಿಸಿ, ಮಕ್ಕಳು ನೆಬ್ಬಿಸಿ, ಸ್ನಾನ ಮಾಡಿ ಅವ್ರಿಗೆ ತಿಂಡಿ ತಿನ್ನಿಸಿ ಅವ್ರನ್ನ ಬಿಟ್ಬಿಟ್ಟು ಬಂದು ಅವ್ರಿಗೆ ನೀರು, ಲಂಚ್ ಬಾಕ್ಸು ಎಲ್ಲನೂ ಜೋಡಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದು ಸ್ವಲ್ಪ ಹೊತ್ತು ಆದರೆ ರೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ರೆಸ್ಟೇ ಮಾಡೋದಿಲ್ಲ. ಸುಸ್ತು ಅಂತ ಮಲಗೋದೇ ಇಲ್ಲ. ತುಂಬ ಕೆಲಸ ಅಂತಾರೆ ಮನೇಲಿ. ಮಕ್ಕಳಿಗಾಗಲಿ ನಮಗಾಗಲಿ ಟೈಮೇ ಕೊಡೋದಿಲ್ಲ. ಬೇರೆಯವರು ನೈಟ್ ಶಿಫ್ಟ್ ಆಗಲಿ ಅಥವಾ ಎಕ್ಸ್ಟ್ರಾ ಕೆಲಸ ಮಾಡಿ ನಾವೇ ಆಗಲಿ ಬೇರೆಯವ್ರಂತೇನು ಕೂಗಾಡ್ತಿರ್ತೀವಿ, ಅವ್ರು ಹಂಗಲ್ಲ. ಇದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ನಮ್ಮ ಮನೆಯವ್ರನ್ನ. ಅದೆಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ರಿಗೂ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸಿ ಇನ್ನು ಮನೆ ಸಾರಿಸೋದು ಕಸ ಗುಡಿಸೋದೆಲ್ಲ ಬಾಕಿ ಇತ್ತಲ್ವ. ನಮ್ಮ ಹಾಸಿಗೆ ಮೇಲೆ ನನ್ನ ಮಗುನ ಮಲಿಸ್ಕೊಳ್ಳೋಕ್ಕೆ ಅಂತ ಅಡಿಗೆ ನಾವು ಈ ಥರ ವೈಟ್ ಬಟ್ಟೆನೇ ಹಾಕಬೇಕು. ಸೈಂಟಿಫಿಕ್ ಆಗಾದರೂ ಸರಿ, ಈ ಥರ ಹಿಂದಿನ ಕಾಲದ ನಂಬಿಕೆ ಆದರೂ ಸರಿ, ಆ ವೈಟ್ ಬಟ್ಟೆ ಹಾಕಬೇಕು ಅನ್ನೋದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ವೈಟ್ ಕಾಟನ್ ಬಟ್ಟೆನೇ ಯಾಕೆ ಹೇಳ್ತಾರೆ ಅಂದರೆ ಅದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ನ ಲೈಟ್ನ ಕಡಿಮೆ ಅಬ್ಸರ್ವ್ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾವು ಬೇವಿಂದು ತಂಪು ಅಂತೇಳ್ಬಿಟ್ಟು ಬೇವಿನ ಸೊಪ್ಪನ್ನ ಹಾಸಿ ಮೇಲೆ ಒಂದು ಬಿಳಿ ಬಟ್ಟೆ ಮೇಲೆ ಮಲಗಿಸ್ತಿದ್ವಿ ಮಗುನ. ಇವತ್ತಿಗೆ 9 ದಿನ ಅಲ್ವಾ, ತೆಗೆದು ಅದನ್ನೆಲ್ಲ ಕಸ ಗುಡಿಸಿ ನೆಲ ಸಾರಿಸಿ ಬಾಗಿಲು ತೊಳೆದು ಮನೆಗೆಲ್ಲ ದೇವ್ರದ್ದು ತೀರ್ಥ ಸಿಂಪಡಣೆ ಮಾಡಿ ಆಮೇಲೆ ಗೋವು ಅದೆಲ್ಲ ಸಿಂಪಡಣೆ ಮಾಡಿದಾದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಕಡೆ ಸಾಗಾಕೋದು ಅಂತ ಹೇಳ್ತಾರೆ. ಅಂದರೆ ಮೈ ಮೇಲೆ ಮಾರಿಯಮ್ಮ ಅಂದರೆ ಅಮ್ಮ ಬಂದಿರುತ್ತೆ ಅಂತ ಹೇಳ್ತಾರಲ್ವ. ಸೊ ಅದನ್ನು ಯಾವುದಾದ್ರೂ ಹೆಣ್ಣು ದೇವ್ರ ದೇವಸ್ಥಾನದಲ್ಲಿ, ಅದು ಈ ಥರ ರೌದ್ರ ದೇವಿ ದೇವಸ್ಥಾನಗಳಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಕಡೆ ನಾವು ಬೇವಿನ ಮರಕ್ಕೂ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಹತ್ರನೇ ಎಲ್ಲೂ ಟೆಂಪಲ್ ಇಲ್ದಿರೋ ಕಾರಣ ನಾವು ಬಗಲ್ಗುಂಟೆಯಲ್ಲಿರೋ ಮಾರಮ್ಮ ದೇವಿ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡು, ಅದು ಬೇರೆ ಇವತ್ತು ಆಷಾಢ ಫುಲ್ಲು ರಶ್ ಇರುತ್ತೆ, ದೀಪ ಹಚ್ಚೋರಂತೆ ಅವರು ಇವರು ಅಂತೆಲ್ಲ. 9 ಗಂಟೆ ಒಳಗೆ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಆಗಲೇ ಇಲ್ಲ. ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನಾನು ರೆಡಿಯಾಗಿ, ಹಿಂದಿನ ದಿನ ಗುರುವಾರ ನಾವು ರಾಯರ ಆರಾಧನೆ ಮಾಡೋದ್ರಿಂದ ಮನೆಯೆಲ್ಲ ಸಾರಿಸಿ ಗುಡಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಪೂಜೆ ಮಾಡಿದ್ದೆ. ಸೊ ಇವತ್ತು ಜಸ್ಟ್ ಹೂವು ಚೇಂಜ್ ಮಾಡಿ ಧೂಳು ಗುಡಿಸಿ ಪೂಜೆ ಮಾಡೋದಷ್ಟೇ. ಪೂಜೆ ಮಾಡಿದಾದಮೇಲೆ ಪಾಪು ಮಲಗಿದ. ಅವನಿದ್ಮೇಲೆ ಅವನಿಗೆ ಸ್ನಾನ ಮತ್ತು ಇನ್ನೂ ಸರಿ ಮಾಡಿ ತಿನ್ನಿಸೋದು ಬಾಕಿ ಇತ್ತು. ಮತ್ತು ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಳ್ಳೋದಿತ್ತು. ನಾನು ಪೂಜೆಗೆ ಹಣ್ಣು, ಕಾಯಿ, ಹೂವು, ಮಡ್ಲಕ್ಕಿ ಮತ್ತು ಕಡ್ಡಿ, ಕರ್ಪೂರ ಮತ್ತು ಬೇವಿನ ಸೊಪ್ಪು ಮತ್ತು ಪ್ರಸಾದಕ್ಕೆ ಮೊಸರನ್ನ ಇದನ್ನೆಲ್ಲನೂ ಜೋಡಿಸ್ಕೊಂಡು, ಜೊತೆಗೆ ನಮ್ಮ ಕಡೆ ಒಂದು ಟ್ರೆಡಿಷನ್ ಇದೆ. ಒಂದು ಸಣ್ಣದು ಮಡಿಕೆಯಲ್ಲಿ ಅದು ಮಡಿಕೆನ ತೊಳೆದು ಅದಕ್ಕೆ ಬೊಟ್ಟಿಟ್ಕೊಂಡು ಅದರಲ್ಲಿ ಬೆಲ್ಲದ ಗಟೆ ಅಂತ ಹೇಳ್ತಾರೆ, ಬೆಲ್ಲದ ನೀರನ್ನ ಮಾಡಿ ಅದರೊಳಗಡೆ ಹಾಕ್ಕೊಂಡು ಅದಕ್ಕೊಂದು ಅಂಗದಾರನ ಕಟ್ಕೊಂಡು ಮತ್ತು ಅದರಲ್ಲಿ ಬೆಲ್ಲದ ನೀರನ್ನ ಹಾಕ್ಕೊಂಡು ಯಾರಿಗೆ ಅಮ್ಮ ಬಂದಿರುತ್ತೆ ಅವ್ರ ತಲೆ ಮೇಲೆ ಒರೆಸ್ಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಅದನ್ನು ಬೇವಿನ ಗಿಡದ ಬುಡದಲ್ಲಿ ಇಡಬೇಕು.
ಯಾಕಂದರೆ ಬೇವಿನ ಮರದಲ್ಲಿ ತಾಯಿ ನೆಲೆಸಿರ್ತಾಳೆ ಅನ್ನೋದೊಂದು ನಂಬಿಕೆ. ನಮ್ಮ ಕಡೆ ಯಾರಿಗೆ ಆದರೂ ನಾವು ಸಾಗಾಕೋದು ಅಂತ ಇದೇ ಥರನೇ ಮಾಡೋದು. ಸೊ ನಾವು ಇಲ್ಲೂ ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ನೋಡಿ ಇದೇ ಅದು ಚಿಕ್ಕ ಕುಡಿಕೆ ನಮ್ಮತ್ತೆ ಊರಿಂದ ಬರ್ತಾ ತಂದಿದ್ರು. ಆಮೇಲೆ ನಾವು ಇಲ್ಲಿ ಬೆಂಗಳೂರಲ್ಲಿರೋದ್ರ ಕಾರಣ ನಮ್ಮ ಮಗುಗೆ ಇವಾಗ ನನಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಏನಾದರೂ ಅಮ್ಮ ಬಂತು ಅಂತಂದರೆ ಅವರು ತವ್ರ ಮನೆಯಿಂದ ನೀರು ಮತ್ತು ಮೊಸರನ್ನ ತರಿಸ್ಕೊಂಡು ತಿನ್ನಬೇಕು ಅಂತ ವಾಡಿಕೆ ಇದೆ. ಸೊ ಅದನ್ನು ನಮ್ಮ ಅತ್ತೆ ಬರ್ತಾ ತಂದಿದ್ರು. ಬರೋವಾಗ ಸಗಣಿ ಗೋಗಂಜು ಮತ್ತು ಇದನ್ನೆಲ್ಲ ತೊಗೊಂಬಂದಿದ್ರು. ದೇವಸ್ಥಾನದ ಹತ್ರ ಬಂದು ನೋಡಿದ್ರೆ 100 ಮೀಟ್ರ್ ಗಟ್ಟಲೆ ಕ್ಯೂ ನಿಂತು. ಆದರೆ ಮಕ್ಕಳಿರೋರಿಗೆ ಎಂಟ್ರೆನ್ಸ್ ಹತ್ರನೇ ಬಿಡ್ತಾರೆ ಅಂತ ಹೇಳಿದ್ರು. ಸೊ ರಶ್ ಇದರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲನೂ ಮುಗಿಸಿ ತಂದಿದ್ದ ಪ್ರಸಾದನ ಹಂಚಿ ಅಲ್ಲಿ ಸಂತೆಯಲ್ಲಿ ಮಲ್ಲೆದು ಮತ್ತು ದುಂಡು ಮಲ್ಲಿಗೆದು ಗಿಡಗಳನ್ನ ಮಾರ್ತಾಯಿದ್ರು. 25 ರೂಪೀಸ್ ಒಂದು ಅಂತ. ನನಗೆ ತುಂಬ ಇಷ್ಟ, ಅದು ತೊಗೊಂಡು ಬಂದೆ. ಇದಾಗಿತ್ತು ನನ್ನ ಈ ದಿನದ ವ್ಲಾಗು. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.